ಪಲ್ಲವಿ ಪಲ್ಲವಿ ನಾನೇ ಕಣೆ. ನೀವಾತ್ಗೆ ಹೇಳ್ತಿದ್ದ ಹಾಗೆ ಕಾಣಿಸಿದ್ದಕ್ಕೆ ನನ್ನ ರೂಮಲ್ಲಿ ಯಾಕಿದ್ದೀರಾ ಅನ್ಕೊಂಡೆ. ಏನ್ ಅನ್ಕೊಂಡ್ಯೆ? ಬೆಳಿಗ್ಗೆ ಬೆಳಿಗ್ಗೆ ದೆವ್ವ ಏನಾದ್ರೂ ಬರುತ್ತಾ? ನನ್ಗೆ ಅದೇ ಅನ್ನಿಸ್ತು ಅತ್ಗೆ. ಅಪ್ಪಾ, ಈಗ ನಿನ್ ಬಯ್ಯೋ ತಾಳ್ಮೆ ನನ್ಗಿಲ್ವೇ? ಇಲ್ಲಿ ನೋಡು, ನಿನ್ನೆ ಒಂದು ಮನೆ ಹಾಳ ಐಡಿಯಾ ಹೇಳಿದ್ಯಲ್ಲ, ರಾತ್ರಿಯಿಂದ ಅದನ್ನೇ ಯೋಚಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಮತ್ತೆ ಹೇಳು. ನಾನೇನ್ ಹೇಳ್ದೆ ಅತ್ಗೆ? ಅಪ್ಪ, ನಿನ್ನೆ ಅಷ್ಟೇ ಹೇಳಿದ್ಯಲ್ಲೇ, ಅಷ್ಟ್ ಬೇಗ ಹೇಗ್ ಮರಿತೀಯಾ? ಅದೇ ಆ ಮೂರನೇ ವ್ಯಕ್ತಿ ಯಾರನ್ನಾದ್ರೂ ಕರ್ಕೊಂಡ್ ಬಂದ್ರೆ. ಹಾ, ನೆನ್ಪಾಯ್ತು ಅತ್ಗೆ. ಅದೇ ಅತ್ಗೆ, ಶೌರ್ಯ ಕಲ್ಯಾಣಿ ಇಬ್ರನ್ನ ಬೇರೆ ಮಾಡ್ಲಿಲ್ಲ ಅಂದ್ರೆ ಲಾಭ ಇಲ್ಲ ಅನ್ಕೊಂಡ್ವಿ ಅಲ್ವಾ? ಅವರಿಬ್ರನ್ನು ಬೇರೆ ಮಾಡ್ಬೇಕು ಅಂದ್ರೆ ಶೌರ್ಯನ್ ಮೇಲೆ ಆ ಕಲ್ಯಾಣಿಗೆ ಅನುಮಾನ ಶುರುವಾಗ್ಬೇಕು. ಹಾಗ ಅನುಮಾನ ಶುರು ಆಗ್ಬೇಕಂದ್ರೆ ಅವರಿಬ್ಬರ ಮಧ್ಯೆ ಒಂದು ಹುಡುಗಿ ಬರ್ಬೇಕು. ಅದೇ ನಾನು ಹೇಳಿದ ಐಡಿಯಾ. ನೀನ್ ಹೇಳ್ತಾ ಇರೋದೇನೋ ಚೆನ್ನಾಗೇ ಇದೆ, ಆದ್ರೆ ನಮ್ ಶೌರ್ಯ ಕಲ್ಯಾಣಿ ಬೇಡ ಅನ್ಕೊಂಡು ಬೇರೆ ಹುಡುಗಿನ ಯಾಕೆ ನೋಡ್ತಾನೆ? ಅಪ್ಪ, ಅತ್ಗೆ ಹೆಣ್ ಮನಸ್ ಮಾಡಿದ್ದಕ್ಕೆ ವಿಶ್ವಾಮಿತ್ರನೇ ತಪಸ್ಸಿಂದ ಮಧ್ಯದಲ್ಲಿ ಎದ್ದು ಬಂದ. ನಿಮ್ ಮಗ ಅವನ್ಗಿಂತ ದೊಡ್ಡೋನಾ ಹೇಗೆ? ಆದ್ರೂ ನಾನ್ ಕರೆಸ್ತಿರೋದು ಮಾಮೂಲಿ ಹುಡುಗಿ ಅಲ್ಲ. ನೋಟದಲ್ಲೇ ಎಂತವ್ರನ್ನಾದ್ರೂ ಬೀಳಿಸ್ಕೋತಾಳೆ. ಅಷ್ಟಕ್ಕೂ ಈ ಜಗಳ ಎಲ್ಲ ಯಾಕೆ? ಶೌರ್ಯನ್ ಬೀಳಿಸ್ಕೊಂಡು ಶೌರ್ಯಗೂ ಕಲ್ಯಾಣಿಗೂ ಮಧ್ಯೆ ಜಗಳ ಆಗೋ ಹಾಗೆ ಅವಳು ಏನ್ ಮಾಡ್ಬೇಕೋ ಅವಳೇ ನೋಡ್ಕೋತಾಳೆ. ನಮ್ಗೆ ಏನು ಸಂಬಂಧ ಇರಲ್ಲ. ಅಂದ್ರೆ ಈಗ ಈ ಕಲ್ಯಾಣಿಯಿಂದ ದೂರ ಆಗಿ ಬರೋ ಅಂತವಳು ಪ್ರೀತಿಗೆ ಬಿದ್ದ ಅನ್ಕೋ, ಆಮೇಲೆ ಅವಳನ್ನ ನನ್ ಮೂರನೇ ಸೊಸೆಯಾಗಿ ಮಾಡ್ಕೋಬೇಕೇನೆ? ಅಪ್ಪ, ಅತ್ಗೆ ಆ ಹುಡುಗಿ ಏನು ಇಲ್ಲಿ ಬಂದು ನಿಮ್ ಸೊಸೆ ಆಗಕ್ ಬರ್ತಾ ಇಲ್ಲ. ಕೆಲ್ಸ ಮುಗಿತಿದ್ದಾಗೆ ಹೊರಟೋಗ್ತಾಳೆ. ಒಂದ್ಸರಿ ಕಲ್ಯಾಣಿ ಹೊರಟೋದ್ಲು ಅನ್ಕೊಳ್ಳಿ, ಇನ್ನು ಜನ್ಮದಲ್ಲಿ ಮತ್ತೆ ಬರಲ್ಲ. ಅವಳು ಬರ್ಲಿಲ್ಲ ಅಂದ್ರು ಬಂದವಳು ಇಲ್ಲೇ ಇದ್ಬಿಟ್ರೆ? ಅತ್ಗೆ, ನಾವ್ ಕರ್ಸೋ ಹುಡುಗಿ ಅಂತ ತವಳೇನಲ್ಲ. ದುಡ್ಡು ಕೊಟ್ನಾ, ಬಂದ್ಲಾ, ಕೆಲ್ಸ ಮಾಡಿದ್ಲಾ, ಹೊರಟೋದ್ಲಾ, ಎಲ್ಲೂ ಒಂದ್ ಜಾಗದಲ್ಲಿ ಇರಲ್ಲ. ಅಂತ ಹುಡುಗಿ ನಮ್ ಮುಷ್ಟಿಲಿದ್ರೆ ಒಳ್ಳೇದೇ ಅಲ್ವಾ? ಅಂದ್ರೆ ಬರೋಳ್ನ ಪೂರ್ತಿಯಾಗಿ ನನ್ನ ಕೈಯಲ್ಲಿ ಇಟ್ಕೋಬೇಕು ಅಂತಾಯ್ತು. ಬರ್ತಿದ್ದಾಗೆ ಅವಳನ್ನ ನನ್ನ ಮಾತು ಕೇಳೋ ಹಾಗೆ ಮಾಡ್ಕೋಬೇಕು. ಅಬ್ಬಾ ಅತ್ಗೆ, ಏನಿನ್ನು ಯೋಚನೆ ಮಾಡ್ತಿದ್ದೀರಾ? ನೀವೀಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ನಿಮ್ ಮಗ ಸೊಸೆ ಇನ್ನೂ ಹತ್ರ ಆಗ್ಬಿಡ್ತಾರೆ. ನಂಗನ್ಸೋ ಪ್ರಕಾರ ಇಷ್ಟೊತ್ತಿಗೆ ನಿಮ್ ಮಗನ್ ಬುಟ್ಟಿಗೆ ಹಾಕೊಳ್ಳೋಕೆ ಆ ಕಲ್ಯಾಣಿ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ. ಆಫೀಸರ್, ಯಾರಾದ್ರೂ ನೋಡ್ತಾರೆ? ನೋಡಿದ್ರೆ ಏನ್ ಅನ್ಕೋತಾರೆ? ಗಂಡ ಹೆಂಡತಿ ಇಬ್ರು ಇವತ್ತು ಹೋಲಿ ಆಡ್ತಿದ್ದಾರೆ ಅನ್ಕೋತಾರೆ. ಆಫೀಸರ್,
ನಿನ್ನ ಕಲ್ಯಾಣಿ, ಶೌರ್ಯ, ಏನ್ರು ಇದೆಲ್ಲ? ಅಯ್ಯೋ ಏನಿಲ್ಲಮ್ಮ, ಕಲ್ಯಾಣಿ ಮುಖಕ್ಕೆ ಬಣ್ಣ ಅಂಟಿತ್ತು, ಅದನ್ನ ಒರೆಸ್ತಿದ್ದೆ ಅಷ್ಟೇ. ಸರಿ ಸರಿ, ನಾನೆಲ್ಲ ನೋಡ್ದೆ. ಹೋಗಿ ಸ್ನಾನ ಮಾಡ್ಕೊಡಿ. ಎಲ್ಲ ನಿಮ್ಮಿಂದಾನೆ. ಹೌದಾ? ನಿನಗೆ ಮಾಡ್ತಿದ್ರಿ. ಇವಾಗ ಏನಂತೀರ ಅತ್ಗೆ? ನೋಡಿದ್ರಾ, ಹೊರಗಡೆ ಹೋದ್ರೆ ಪಾರ್ಕ್ ಸುತ್ತ ತಿರುಗ್ತಿದ್ದಾರೆ, ಸಿನಿಮಾಗೆ ಟ್ರಿಪ್ಗೆ ಹೋಗ್ತಿದ್ದಾರೆ, ಮನೇಲಿದ್ರೆ ಇದು ವರಸೆ. ಅವರಿಬ್ಬರನ್ನ ಬೇರೆ ಮಾಡೋದಕ್ಕೆ ಆ ಹುಡುಗಿನ ನಾನು ಯಾವತ್ತೂ ಎಂಟರ್ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಮನೇಲಿ ಯಾರು ನನ್ನ ಮಾತು ಕೇಳಲ್ವಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಸರಿ, ಅಷ್ಟಕ್ಕೂ ಆ ಹುಡುಗಿ ಯಾರು? ನಾನೊಂದ್ಸಲ ಅವಳನ್ನ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು. ನನಗಿಷ್ಟ ಆದ್ರೆ ಆಮೇಲೆ ಅವಳನ್ನ ಕರ್ಸೋಣ. ಆ ಹುಡುಗಿ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ಬೇಕಾಗಿಲ್ಲ ಅತ್ಗೆ. ಗೊತ್ತಿರೋರ್ ಮುಖಾಂತರ ಆ ಹುಡುಗಿ ಪರಿಚಯ ಮಾಡ್ಕೊಂಡಿದೀನಿ. ಅದೇನೇ ಆದ್ರೂ ನಾನೊಂದ್ಸಲ ನೋಡ್ಬೇಕು. ಸರಿ ಅತ್ಗೆ, ನಾನ್ ರೆಡಿಯಾಗಿ ಬರ್ತೀನಿ. ಹೋಗಿ ನೋಡಿ, ನಿಮ್ಗಿಷ್ಟ ಆದ್ಮೇಲೆ ಕರ್ಕೊಂಡ್ ಬರೋಣ, ಓಕೆನಾ? ಸರಿ, ಹಾಗಾದ್ರೆ ಬೇಗ ರೆಡಿ ಆಗು, ನಾನು ರೆಡಿಯಾಗಿ ಬರ್ತೀನಿ. ಹೋಯ್ತಾ? ಇಲ್ಲ, ಹೋಯ್ತಾ? ನೋಡಿದ್ಯಾ, ಈ ಬಣ್ಣ ಹೋಗ್ತಾನೆ ಇಲ್ಲ. ನಾನೇನ್ ಮಾಡ್ಲಿ ಆಫೀಸರ್? ನನ್ ಕಲರು ಹೋಗ್ತಾ ಇಲ್ಲ. ನೀನೇ ತಾನೇ ಬಣ್ಣ ಹಚ್ಚಿದ್ದು. ನೀವೇನ್ ಸುಮ್ನೆ ಇದ್ರಾ? ನೀವು ನನಗ್ ಹಚ್ಚಿದ್ರಿ ತಾನೆ? ಸರಿ, ನಾನ್ ನಿನಗ್ ಬಣ್ಣ ಹಚ್ದೆ, ನೀನ್ ನನಗ್ ಬಣ್ಣ ಹಚ್ದೆ. ಈಗ ಬಣ್ಣ ಹೋಗ್ಬೇಕು ಅಂದ್ರೆ ನೀನ್ ಹಾಕಿರೋ ಬಣ್ಣನ ನೀನೇ ತೆಗಿ, ನಾನ್ ಹಾಕಿರೋ ಬಣ್ಣನ ನಾನೇ ತೆಗಿತೀನಿ. ಅದು ಹೇಗ ಆಫೀಸರ್? ಹೋಗ್ತಾ ಇಲ್ವಲ್ಲ? ಹಾ, ಹೋಗ್ಬೇಕು ಅಂದ್ರೆ ನನ್ನ ಬಣ್ಣ ಹೋಗೋವರೆಗೂ ನೀನ್ ನನಗ್ ಸ್ನಾನ ಮಾಡಿಸು, ನಿನ್ನ ಬಣ್ಣ ಹೋಗೋವರೆಗೂ ನಾನ್ ನಿನಗ್ ಸ್ನಾನ ಮಾಡಿಸ್ತೇನೆ. ಸುಮ್ನೆ ಇರಿ ಆಫೀಸರ್. ಹಾ, ನನಗೆ ಯಾಕೋ ಇವಾಗಿರೋ ಆಪ್ಷನ್ ಅದೊಂದೇ ಅಂತ ಅನಿಸ್ತಾ ಇದೆ. ಸೊ ಇಬ್ಬರು ಸೇರಿ ಸ್ನಾನ ಮಾಡಿದ್ರೆ ಮನೆಯವ್ರು ನೋಡಿದ್ರೆ ಏನಂತಾರೆ? ಅವ್ರು ನೋಡೋ ಅಷ್ಟರಲ್ಲಿ ನಾವು ಸ್ನಾನ ಮಾಡ್ಬಿಡೋಣ. ಬಾ ಬಾ ಬಾ, ಬೇಗ ಬಾ. ಬಾ 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 ಬಾ.
ಅಕ್ಕಂಗೆ ಫೋನ್ ಮಾಡಬೇಕು. ಹೇಗೆ ಮಾಡೋದು? ಹಲೋ, ಮೊದಲು ವಿಷಯ ಹೇಳು. ಸ್ಟೇಷನಲ್ಲಿದ್ದೀನಿ, ಒಂದು ಅರ್ಧ ಗಂಟೆ ಬಂದ್ಬಿಡ್ತೀನಿ. ಇಲ್ಲಿ ಮಳೆ ತುಂಬಾ ಜೋರಾಗಿ ಬರ್ತಿದೆ. ಸರಿ, ಸಿಗ್ತೀನಿ. ಅಣ್ಣ, ಒಂದು ವಿಷಯ. ಏನು? ಸೆಲ್ ಒಳಗಡೆನೆ ಇದ್ದೀನಲ್ವಾ, ಹತ್ರ ಬಂದು ಮಾತಾಡ್ಬೋದಲ್ವಾ? ಹೇಳು. ಏನಿಲ್ಲ ಅಣ್ಣ, ಜೈಲೂಟ ಮಾಡಿ ಮಾಡಿ ಬೋರ್ ಆಗಿದೆ. ಹೊರಗಡೆಯಿಂದ ಏನಾದರೂ ಬಿರಿಯಾನಿ ತರಿಸ್ತೀರೇನೋ ಅಂತ. ಇದನ್ನ ಜೈಲ್ ಅನ್ಕೊಂಡಿದ್ಯಾ ಅಥವಾ ನಿಮ್ಮ ಅತ್ತೆ ಮನೆ ಅನ್ಕೊಂಡಿದ್ಯಾ? ಇಲ್ಲಿ ಕೊಡೋದನ್ನೇ ತಿನ್ಬೇಕು. ಆಚೆಯಿಂದ ತರಿಸಿದ್ರೆ ನಮ್ಮ ಕೆಲಸ ಹೊರಟೋಗುತ್ತೆ. ಪ್ಲೀಸ್ ಅಣ್ಣ, ಇಲ್ಲೇನು ತಿನ್ನಕ್ಕಾಗ್ತಿಲ್ಲ. ಪ್ಲೀಸ್ ಅಣ್ಣ, ನನಗೋಸ್ಕರ ಅಣ್ಣ. ಪ್ಲೀಸ್ ಅಣ್ಣ, ಆಗಲ್ಲ. ನನಗೋಸ್ಕರ ಅಂತ ಹೇಳ್ತಿದ್ದೀನಲ್ವಾ? ಪ್ಲೀಸ್ ಅಣ್ಣ. ಆಗಲ್ಲ, ಸಾಧ್ಯನೇ ಇಲ್ಲ. ಸರಿ ಅಣ್ಣ, ಏನೋ ಹೆಲ್ಪ್ ಮಾಡ್ತೀಯ ಅನ್ಕೊಂಡೆ. ಆಗಲ್ಲ ಅಂತಿದ್ಯಲ್ಲ, ಸರಿ ಬಿಡು, ಹೋಗು. ನನ್ನ ಕೇಳಿದ್ಯಾ? ಪರವಾಗಿಲ್ಲ. ನಮ್ಮವ್ರ ಹತ್ರ ಈ ಕೇಳಿದ್ದೆ ಅನ್ಕೋ, ಒಳಗೆ ಬಂದು ಹೊಡೆದಿರೋರು. ನನಗೆ ಬೇಕಾಗಿರೋದು ನನಗೆ ಸಿಕ್ತು. ಯಾರ್ದು ಈ ಹೊಸ ನಂಬರ್? ರಿಸೀವ್ ಮಾಡಬೇಕಾ ಬೇಡವಾ? ಸರಿ, ನೋಡೋಣ. ಹಲೋ ಅಕ್ಕ, ನಾನು. ಏನೋ ನೀನು ಜೈಲಲ್ಲಿದೆಯಾ? ಈ ಫೋನ್ ನಿನಗೆಲ್ಲಿಂದ ಬಂತು? ಅಬ್ಬಾ, ಆ ವಿಷಯ ಇಲ್ಲ ನಿಂಗೆ ಯಾಕಕ್ಕ. ಇಲ್ಲಿ ನನ್ನ ಪರಿಸ್ಥಿತಿ ಸ್ವಲ್ಪನೂ ಚೆನ್ನಾಗಿಲ್ಲ. ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ದಕ್ಕೆ, ಅದರಿಂದ ಕೆಲವು ಜನ ಪೊಲೀಸರು ಸತ್ತೋಗಿದ್ದಕ್ಕೆ ನನ್ನ ನೇಣಿಗೆ ಹಾಕೋದು ಕಾಯಂ. ಅದೇನು, ನಿನಗೆ ನೇಣು ಹಾಕ್ತಾರ? ಕಾನೂನು ಪ್ರಕಾರ ಆದರೆ ನಡೆಯೋದು ಅದೇ ಅಕ್ಕ. ಆದರೆ ನಾನು ಏನೋ ಒಂದು ಮಾಡಿ ಹೊರಗಡೆ ಬರಲೇಬೇಕಕ್ಕ. ಆದರೆ ಹೇಗೋ? ನಾನು ಹೊರಗಡೆ ಬರಬೇಕು ಅಂದರೆ ಈ ಸರಿ ಖಂಡಿತ ನೀನು ಹೆಲ್ಪ್ ಬೇಕು. ಅಕ್ಕ, ಹಲೋ. ಆ ಕಲ್ಯಾಣಿನ ಶೌರ್ಯನ ಅಲ್ಲೋಲ ಕಲ್ಲೋಲ ಮಾಡಬೇಕು. ನನಗೆ ಈ ರೀತಿ ಟಾರ್ಚರ್ ಕೊಟ್ಟಿರೋದಕ್ಕೆ ಅವ್ರು ಸಂತೋಷವಾಗಿರಬಾರ್ದು. ಅವರಿಬ್ಬರ ಮಧ್ಯೆ ಜಗಳ ಮಾಡಿಸಿದ್ರೆ ಸಂಪದ ಒಳ್ಳೆ ಲಾಯರ್ನ ನೋಡಿ ಏನೋ ಒಂದು ರೀತಿಲಿ ಮ್ಯಾನೇಜ್ ಮಾಡಿ
ನನ್ನ ಹೊರಗಡೆ ಕರ್ಕೊಂಬರ್ತಾಳೆ. ನಾನೇನ್ ಮಾಡ್ಲು? ನೀನ್ ಹೇಳಿರೋ ಐಡಿಯಾನ ದಮಯಂತಿ ಅತ್ಗೆ ಹತ್ರ ಹೇಳಿದೀನಿ, ಕೇಳಿದ್ರೆ ಅಲ್ವಾ? ಏನಕ್ಕ, ಯಾಕೆ ಕೇಳಲ್ಲ? ಹೇಳೋ ರೀತಿಲಿ ಹೇಳು. ತುಂಬಾ ಹೇಳ್ದೆ ಕಣೋ, ಆದ್ರೆ ಆ ಹುಡುಗಿನ್ ಮೊದ್ಲೇ ತೋರಿಸ್ಬೇಕಂತೆ, ಏನೋ ಪರೀಕ್ಷೆ ಮಾಡ್ಬೇಕಂತೆ. ಅದ್ ಹೇಗಾಗುತ್ತೋ? ಇವ್ರೇನಾದ್ರೂ 4 ಪ್ರಶ್ನೆ ಕೇಳಿದ್ರು ಅನ್ಕೋ, ಆ ಹುಡುಗಿ ನನಗಿದೆಲ್ಲ ಬೇಕಾ ಅಂತ ಹೊರಟೋದ್ರೆ? ಪರೀಕ್ಷೆ ಮಾಡ್ತಾಳಂತೆ. ಇದೇನಾದ್ರೂ ಎಕ್ಸಾಮಾ? ಏನೋ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನಾನು ಅವಳ ಜೊತೆ ಮಾತಾಡೋವರೆಗೂ ಅವಳನ್ನ ಮನೆಗೆ ಬರೋಕ್ ಬಿಡಲ್ಲ ಅಂತಿದ್ದಾರೆ. ಹೌದು, ಅಷ್ಟಕ್ಕೂ ಆ ಹುಡುಗಿ ನಮ್ಮ ಮಾತು ಕೇಳೋ ಪದ್ಧತಿ ಇರೋ ಹುಡುಗಿನೇ ಅಲ್ವಾ? ಪದ್ಧತಿಯಿಂದ ಇರೋ ಹುಡುಗಿ ಆಗಿದ್ರೆ ನಮ್ಮಂತವ್ರ ಜೊತೆ ಕೈಯಾಗಿ ಜೋಡಿಸ್ತಾಳಕ್ಕ. ಅವಳು ನನ್ಗಿಂತ ದೊಡ್ಡ ಕಂತ್ರಿ. ಅವಳನ್ನೇನಾದ್ರೂ ಮನೆಗೆ ಕರ್ಕೊಂಡು ಹೋದ್ರೆ ನಾವೇನ್ ಮಾಡ್ಬೇಕು ಅನ್ಕೊಂಡಿದೀವೋ ಎಲ್ಲ ಅವಳೇ ನೋಡ್ಕೋತಾಳೆ. ನೀನ್ ಹೇಳಿದ್ ಚೆನ್ನಾಗೇ ಇದೆ ಕಣೋ. ಅದ್ ಏನಂದ್ರೆ ಅತ್ತಿಗೆ ಏನ್ ಪರೀಕ್ಷೆ ಮಾಡ್ತಾರೋ ಆ ಪರೀಕ್ಷೆನ ಅವಳು ಹೇಗೆ ಎದುರಿಸ್ತಾಳೋ. ಸರಿ, ಏನೋ ಒಂದು ಮಾಡೋಣ ಬಿಡು. ನಂಬರ್ ಸಿಕ್ತು ಅಲ್ವಾ ಅಂತ ನೀನ್ ಪದೇ ಪದೇ ಇದಕ್ಕೆ ಫೋನ್ ಮಾಡಬೇಡ. ಇದು ಬೇರೆ ಕಾನ್ಸ್ಟೇಬಲ್ ಹತ್ರ ಕದ್ದಿದ್ದೀನಿ. ಅರೆ ಅರೆ ಸಿದ್ದು, ಈ ಪೊರ್ಕಿ ಜೈಲಿಗೆ ಹೋದ್ರೂ ಬದಲಾಗಿಲ್ವಾ? ಏನ್ ಪಲ್ಲವಿ, ಯಾರ ಜೊತೆಲಿ ಮಾತಾಡ್ತಾ ಇದ್ದೀನಿ ನೀನು? ಹಾ, ಅಯ್ಯೋ ಅಮ್ಮ, ಅದು ನಾನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಡೈಲಾಗ್ ಇರುತ್ತಲ್ವಾ, ಅದನ್ನ ಹೀಗೆ ಹೇಳ್ತಾ ಪೋಸ್ಟ್ ಮಾಡ್ತಿದ್ದೀನಿ. ಮತ್ತೆ ನೀನ್ ಆಟ ಶುರು ಮಾಡ್ಕೊಂಡ್ಯಾ? ತುಂಬಾ ಜನ ಮಾಡ್ತಿದಾರಲ್ವಮ್ಮ, ಅದಕ್ಕೆ ನಾನು ಕೂಡ ಮಾಡ್ತಿದ್ದೀನಿ. ಹೌದು, ಯಾವ ಸಿನಿಮಾ ಡೈಲಾಗ್ ಹೇಳ್ತಾ ಇದ್ದೀನಿ ನೀನು? ಅಂದ್ರೆ ಅಮ್ಮ, ಭಾಗ್ಯದ ಬಾಗ್ಲು ಅಂತ ಹೊಸ ಸಿನಿಮಾ. ಮೊದಲು ನಿನ್ನ ಭಾಗ್ಯದ ಬಾಗ್ಲು ಮುಚ್ಚೋಗ್ದಿರೋ ಹಾಗೆ ನೋಡ್ಕೊ. ನೀನು ಮಾಡಿದ ವಿಡಿಯೋ ಎಲ್ಲ ಸಾಕು, ಬಾ ಮೊದಲು ಅಡುಗೆ ಕೆಲಸ ನೋಡೋಣ. ಅಮ್ಮ, ಇವತ್ತು ನಾನು ಅಡುಗೆ ಮನೆಯೊಳಗೆ ಬರೋದಿಲ್ಲ. ಯಾಕೆ? ಅಂದ್ರೆ ಬರಬಾರ್ದು. ಕೆಲಸ ಮಾಡೋದಕ್ಕೆ ಮಾತ್ರ ಯಾವತ್ತೂ ಹಿಂದೆಟ್ ಹಾಕ್ತೀಯ. ಸರಿ, ನಾನು ಕಲ್ಯಾಣಿನೇ ಹೋಗಿ ಮಾಡ್ಕೊಳ್ತೀವಿ. ಅತ್ತೆ, ಎಲ್ಲೋ ಹೋಗ್ತಿರೋ ಹಾಗಿದೆ? ಜಾತ್ರೆಗೆ. ನಮ್ಮೂರಲ್ಲೆಲ್ಲೋ ಜಾತ್ರೆ ನಡೀತಿಲ್ವಲ್ಲ ಅತ್ತೆ? ಸರಿ, ಏನ್ ಅಡ್ಗೆ ಮಾಡು ಅಂತೀರಾ? ನನ್ ತಿಥಿ ಅಡ್ಗೆ ಮಾಡು. ತಿಥಿ ಅಡ್ಗೆ ಮಾಡೋದಕ್ಕೆ ಏನೇನ್ ಬೇಕೋ ನನಗೆ ಗೊತ್ತಿಲ್ಲ ಅತ್ತೆ. ಅದು ಅಲ್ದೆ ತಿಥಿ ಅಡ್ಗೆ ಮಾಡೋದಕ್ಕೆ ನೀವಿನ್ನೂ ಸತ್ತೋಗಿಲ್ವಲ್ಲ ಅತ್ತೆ? ಎಷ್ಟೇ ನಿನಗ್ ಕೊಬ್ಬು, ನನಗಂತ ಮಾತಂತ್ಯ. ನಾನೇನಂದೆ? ನೀವ್ ಹೇಳಿದ್ದನ್ನ ಹೇಳ್ದೆ. ಅದಕ್ಕೆ ಯಾವಾಗ್ಲೂ ಒಳ್ಳೆ ಮಾತಾಡ್ಬೇಕು. ತಿಥಿ ಅಡ್ಗೆ ಶ್ರಾದ್ದ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ಬಾರ್ದು. ಮೇಲೆ ಅಸ್ತು ದೇವತೆಗಳಿರ್ತಾರೆ. ಸರಿ ಬಿಡಿ ಅತ್ತೆ, ಇವಾಗ ಏನ್ ಅಡ್ಗೆ ಮಾಡು ಅಂತೀರಾ? ಏನೋ ಒಂದು ಮಾಡ್ಕೊಂಡು ತಿನ್ನೆ, ನಾನೀಗ ಹೊರಗಡೆ ಹೋಗ್ಬೇಕು. ಅತ್ತೆ, ಎಲ್ಗಮ್ಮ ಹೋಗ್ತಿದ್ಯಾ? ಹೊರಗಡೆ ಹೋಗ್ತಾ ಇದ್ದೀನಿ. ಹೇಗೂ ಹೋಗ್ತಾ ಇದೆಯಾ? ಆಷಾಢ, ಮದ್ರಂಗಿ ಹಚ್ಕೋಬೇಕು, ಹೋಗಿ ಮದ್ರಂಗಿ ತಗೊಂಡ್ ಬಾ. ನನ್ಗಾಗಲ್ಲಮ್ಮ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕ? ಏನ್ ತಾಯಿ, ಬೆಳಗ್ಗೆನೆ ಆ ದೇವ್ರಿಗೆ ಮನ್ಶಾಂತಿ ಇಲ್ದಿರೋ ಹಾಗೆ ಮಾಡ್ಬೇಕು ಅನ್ಕೋತಿದ್ಯಾ ಏನು? ನಾನು ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಸರಿ ಬಿಡು, ನಾನು ಪಲ್ಲವಿಗೆ ಹೇಳ್ತೀನಿ. ಪಲ್ಲವಿ, ಪಲ್ಲವಿ, ಏನತ್ತೆ? ನಿಮ್ಮತ್ತಿಗೆ ದೇವಸ್ಥಾನಕ್ಕೆ ಹೋಗ್ತಾಳಂತೆ. ನೀನ್ ಹೋಗಿ ಮದ್ರಂಗಿ ತಂದು ರುಬ್ಬಿ ಇಡು. ಎಲ್ರು ಸಂಜೆ ಮದ್ರಂಗಿ ಹಚ್ಕೊಳ್ಳೋಣ. ಅತ್ತೆ, ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ.